ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ದಿವಂಗತ ಎಸ್.ಆರ್. ಗಿರೀಶ್ ಅವರ ಒಂದು ನಾಟಕ ಅದರಿಂದ ಒಂದು ತುಣುಕನ್ನ ತಗೊಂಡು ಮಾಡಿರುವಂತ ಕಥೆ. ಮುಂಚೆ ಅನಿರೀಕ್ಷಿತಗಳನ್ನು ಒಂದು ನಾಟಕ ಮಾಡಿದ್ರು ತುಂಬಾ ಹಿಂದೆ. ಅಲ್ಲಿಂದ ಶುರುವಾಗಿದ್ದು ಈ ಕಥೆ ಎಳೆ. ಅವರು ನನಗೆ ಈ ಎಳೆ ಕೊಟ್ಟು ಅಲ್ಲಿಂದ ನಾವು ಫಸ್ಟ್ ಒಂದು ಸ್ಕ್ರೀನ್ ಪ್ಲೇ ತರ ಮಾಡಿ 2017 ಆ ಸ್ಕ್ರೀನ್ ಪ್ಲೇ ಮಾಡಿ ಒಂದು ಬೌಂಡ್ ಸ್ಕ್ರಿಪ್ಟ್ ತರ ಮಾಡೋರಿಗೆ ಕೊಟ್ಟಾಗ ಅವ್ರು ತುಂಬಾ ಎಕ್ಸೈಟ್ ಆಗಿ ಇದು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ಶುರುವಾಗಿದ್ದು ಇದು ಕತೆ. ಅಲ್ಲಿಂದ ಆಮೇಲೆ ಇನ್ನೊಂದು ವರ್ಷ ಆದ್ಮೇಲೆ 2018 ಅವಾಗ ಅವರು ಕಾಲ್ವಾದ್ರು. ಅದಾದ್ಮೇಲೆ ಈ ಕಥೆನ ನಾವಲ್ಲೇ ಹೋಲ್ಡ್ ಮಾಡಿ ಇಟ್ಕೊಂಡಿದ್ವಿ. ಸೊ ಇವಾಗಿನ ಟ್ರೆಂಡಿಗೆ ಈ ಕಥೆನ ಬೇರೆ ರೀತಿ ರಚಿಸಿ ಮತ್ತಾಮೇಲೆ ಅದಕ್ಕೆ ಆದಂತ ಬೇರೆ ತರದ ಒಂದು ರೂಪ ಕೊಟ್ಟು ಇವಾಗ ತೆರೆ ಮೇಲೆ ತರ್ತಾ ಇದೀವಿ. ರಾಜೇಶ್ ಕೇಳಬಿ ಸರ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅವ್ರಿಗೆ ಈ ಕತೆ ಯಾವಾಗ ಒಪ್ಪಿದ್ರು ಅವಾಗಲೇ ನನಗೆ ಬಹಳ ದೊಡ್ಡ ಶಕ್ತಿ. ಯಾಕಂದ್ರೆ ಈ ತರದ ಕತೆ ಮಾಡ್ಲಿಕ್ಕೂ ಒಂದು ಧೈರ್ಯ ಬೇಕು, ಒಂದು ಸಾಹಿತ್ಯ ಹಿನ್ನೆಲೆ ಬೇಕು, ಮತ್ತೆ ಸಾಹಿತ್ಯ ಆಸಕ್ತಿ ಬೇಕು, ಚಿತ್ರಗಳನ್ನ ನೋಡಿರ್ಬೇಕು, ಟ್ರೆಂಡ್ ಬಗ್ಗೆ ಗೊತ್ತಿರ್ಬೇಕು. ಸೊ ಯಾವಾಗ ಅವ್ರ ಕತೆ ಈ ತರದ ಒಂದು ಕತೆ ಈ ತರದ ಒಂದು ಪ್ರಯತ್ನಕ್ಕೆ ಒಪ್ಪಿದ್ರು ಅಲ್ಲಿಂದ ನಮ್ಮ ಸಿನಿಮಾ ಜರ್ನಿ, ಈ ಶಾಕಾಹಾರಿ ಜರ್ನಿ ಸ್ಟಾರ್ಟ್ ಆಯ್ತು. 2022 ನವೆಂಬರ್ ಅಲ್ಲಿ ನಮ್ಮ ಮೊದಲನೇ ಮುಹೂರ್ತ ಆಗಿದ್ದು. ಒಂದು 40 ದಿನ ನಾವು ಶೂಟ್ ಮಾಡಿದ್ವಿ. ಒಂದು 3 ತಿಂಗಳು ಪ್ರೀ ಪ್ರೊಡಕ್ಷನ್ ಮಾಡ್ಕೊಂಡು ಆಮೇಲೆ 40 ದಿನ ಶೂಟ್ ಮಾಡಿ ಆಗಸ್ಟ್ಗೆ ನಮ್ಮ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ರೆಡಿ ಆಯ್ತು. ಅದಾದ ನಂತರ ಮಾರ್ಕೆಟಿಂಗ್ ಆಗಿರ್ಬೋದು, ಮತ್ತಾಮೇಲೆ ಬೇರೆ ಬೇರೆ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಮತ್ತಾಮೇಲೆ ಬೇರೆ ಬೇರೆ ಬಿಸ್ನೆಸ್ ಆಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಸಿನಿಮಾ ತೆರೆಗೆ ಬರೋದಕ್ಕೆ ರೆಡಿ ಇದ್ದೀವಿ. ಇಷ್ಟು ನಮ್ಮ ಸಿನಿಮಾದ ಪೀಠಿಕೆ ಅಂತ ಹೇಳ್ಬೋದು. ಇದ ನಂತರ ನಮ್ಮ ಸಿನಿಮಾದ ತಂಡದ ಪರಿಚಯ ಆಗಿರ್ಬೋದು ಅಥವಾ ಈ ಸಿನಿಮಾ ತಂಡದ ಕ್ಯಾಪ್ಟನ್ ಸಂದೀಪ್ ತುಂಬಾ ಅದ್ಭುತವಾಗಿ ಅವರ ಮೊದಲನೇ ಸಿನಿಮಾ ಅಂತ ನೀವು ಹೇಳೋ ಹಾಗೆ ಇಲ್ಲ, ಹೊಸ ನಿರ್ದೇಶಕ ಅಂತ ನೀವು ಹೇಳೋ ಹಾಗೆ ಇಲ್ಲ. ಸಿನಿಮಾನ ನಿಮ್ಗೆ ತೋರಿಸ್ತೀವಿ ಶುಕ್ರವಾರ, ಇನ್ನು ಒಂದೇ ದಿವಸ ಬಾಕಿ ಇದೆ. ಸಿನಿಮಾ ನೋಡಿದಾಗ ನೀವೆಲ್ಲ ಶಿವಮೊಗ್ಗದ ಎಲ್ಲರೂ ತುಂಬಾ ಹೆಮ್ಮೆ ಪಟ್ಕೊಳ್ತೀರಿ, ನಮ್ಮ ಊರಿನ ಹುಡುಗ ಈ ತರದ ಒಂದು ಸಿನಿಮಾ ಮಾಡಿದಾಗ. ಇದು ಚಿತ್ರರಂಗದ ಅನೇಕ ಜನ ಗಣ್ಯರು ನಮ್ಮ ಸಿನಿಮಾ ನೋಡಿ ಹುಬ್ಬೇರಿಸಿದ್ದಾರೆ. ನೀವು ನೋಡಿರ್ಬೋದು, ಟ್ರೈಲರ್ ನೋಡೇನೆ ಸುದೀಪ್ ಸರ್ ಅವರಂತಹ ವಾಲಂಟಿಯರ್ ಆಗಿ ಅವರು ಅದನ್ನ ಹಂಚ್ಕೊಂಡಿದ್ದಾರೆ. ರಿಷಬ್ ಶೆಟ್ಟಿ ಇರ್ಬೋದು, ಸುದೀಪ್ ಸರ್ ಇರ್ಬೋದು, ಇವರೆಲ್ಲ. ಅಂದ್ರೆ ಆ ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿದೆ. ನಾವು ಯಾವುದೇ ಒಂದು ಕೋಟಾದಲ್ಲಿ ಅಥವಾ ರಿಸರ್ವೇಶನ್ ನಲ್ಲಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳಲಿಕ್ಕೆ ನಾವು ಬಂದಿಲ್ಲ. ಬೇಸ್ಡ್ ಆನ್ ಮೆರಿಟ್ ಸಿನಿಮಾ, ಒಳ್ಳೆ ಸಿನಿಮಾ ಮಾಡಿದೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ಬೆಂಬಲ ಬೇಕು. ವಿಶೇಷವಾಗಿ ಶಿವಮೊಗ್ಗದ ಸಹಕಾರವನ್ನ, ಶಿವಮೊಗ್ಗದ ಎಲ್ಲ ಮಾಧ್ಯಮ ಮಿತ್ರರು ಮತ್ತೆ ಜನರ ಸಹಕಾರವನ್ನ ನಾವು ಅಪೇಕ್ಷೆ ಪಡ್ತೀವಿ. ಇದು ಶಿವಮೊಗ್ಗದ ಮಟ್ಟಿಗೆ ಒಂದು ಮೈಲುಗಲ್ಲು ಆಗ್ಬೇಕು ಅಂತ ನನ್ನ ಅಪೇಕ್ಷೆ. ಯಾಕೆಂದ್ರೆ ಇದು ಡಿಸೆಂಟ್ರಲೈಸೇಷನ್ ಎರಾ. ಎಲ್ಲ ರಂಗಗಳು, ಎಲ್ಲ ವಿಚಾರಗಳು ವಿಕೇಂದ್ರೀಕರಣ ಆಗ್ತಾ ಇರುವಂತಹ ಸಂದರ್ಭ. ಸಿನಿಮಾ ರಂಗ, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಒಂದು ಬೆಂಗಳೂರು ಸೆಂಟ್ರಿಕ್ ಆಗಿದೆ ಸದ್ಯಕ್ಕೆ. ಆಗಿತ್ತು. ಈಗ ಅದನ್ನ ಸ್ವಲ್ಪ ಆಚೆಗೆ ತಗೊಂಡು ಹೋಗುವ ಪ್ರಯತ್ನವನ್ನ ಅನೇಕ ಜನರು ಮಾಡಿದ್ದಾರೆ, ಅನೇಕ ಮಹಾನ್ ಕಲಾವಿದರುಗಳು ಮಾಡಿದ್ದಾರೆ. ದಕ್ಷಿಣ ಕನ್ನಡದ ನಿರ್ದೇಶಕ ಮತ್ತೆ ನಟರ ಒಂದು ತಂಡ ಅದನ್ನ ದಕ್ಷಿಣ ಕನ್ನಡ ಮಂಗಳೂರಿನಲ್ಲಿ ತಗೊಂಡು ಹೋಗಿದ್ದಾರೆ. ಅಲ್ಲಿ ತುಂಬಾ ವ್ಯಾಪಕವಾಗಿ ಇಂಡಸ್ಟ್ರಿ ಬೆಳೀತಾ ಇದೆ. ನನ್ನ ಆಸೆ, ಶಿವಮೊಗ್ಗದವನಾಗಿ ನನಗೊಂದು ಸ್ವಾರ್ಥ ಮತ್ತೆ ಒಂದು ಆಸೆ ಇದೆ. ಹೆಡ್ ಆಫೀಸ್ ಬೆಂಗಳೂರು ಆದ್ರೂ ಒಂದು ಬ್ರಾಂಚ್ ಆಫೀಸ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇದು ಶಿವಮೊಗ್ಗದಲ್ಲಿ ಇರಬೇಕು, ಶಿವಮೊಗ್ಗದಲ್ಲಿ ಆಗ್ಬೇಕು. ಅದಕ್ಕೆ ಪೂರಕವಾಗಿ ಕೆಲವೊಂದು ಸಿನಿಮಾಗಳು ಬಂದಿದ್ದಾವೆ. ಕೇಸ್ ಆಫ್ ಕೊಂಡಾಣ ಇರ್ಬೋದು, ಜಲಪಾತ ಇರ್ಬೋದು, ಇನ್ನೊಂದು ಸಿನಿಮಾ ಬರ್ತಾ ಇದೆ ನಮ್ಮ ಗೌರಿಶಂಕರ್ ಅವ್ರದ್ದು, ಕೆರೆಬೇಟೆ ಅಂತ. ಆಮೇಲೆ ಸಂತೋಷ್ ಅಂತ ಇನ್ನೊಬ್ಬ ಹುಡುಗ ಮಾಡ್ತಾ ಇದ್ದಾರೆ. ಈ ತರದ ಪ್ರಯತ್ನಗಳು ನಡೀತಾ ಇದ್ದಾವೆ. ಅದಕ್ಕೆ ಒಂದು ಫೋರ್ಸ್ ನಮ್ಮ ಶಾಕಾಹಾರಿಯ ಮೂಲಕ ಸಿಗ್ಬೇಕು ಅನ್ನೋದು ನನ್ನ ಅಪೇಕ್ಷೆ. ಉದ್ಯೋಗ ಸಿಗುತ್ತೆ, ಸಿನಿಮಾ ಯೂನಿಟ್ಗಳು ಇಲ್ಲೇ ಆಗ್ತವೆ, ಇಲ್ಲೇ ಸ್ಟುಡಿಯೋಸ್ಗಳು ಆಗಬಹುದು. ಆಮೇಲೆ ಇಲ್ಲೇ ಅನೇಕ ಜನ ಪ್ರತಿಭಾವಂತರಿದ್ದಾರೆ, ಟೆಕ್ನಿಷಿಯನ್ಸ್ ಇದ್ದಾರೆ, ನಟರು ಇದ್ದಾರೆ, ಬರಹಗಾರರು ಇದ್ದಾರೆ. ಅವರೆಲ್ಲರಿಗೂ ಒಂದು ವೇದಿಕೆ ಆಗುತ್ತೆ. ಬರೇ ನಾವೇ ಎಲ್ಲಾ ಸಿನಿಮಾ ನಿರ್ಮಾಣ ಮಾಡ್ಬಿಡ್ತೀವಿ ಅಂತಲ್ಲ. ಆಮೇಲೆ ಇಲ್ಲಿ ಬಂಡವಾಳ ಹಾಕುವ ಶಕ್ತಿ ಇರುವವರು ತುಂಬಾ ಜನ ಇದ್ದಾರೆ. ಇಲ್ಲೇ ಆ ತರಹದ ಒಂದು ವಾತಾವರಣ ನಿರ್ಮಾಣ ಆದ್ರೆ
ಹೆಚ್ಚು ಹೆಚ್ಚು ಸಿನಿಮಾಗಳು ಶಿವಮೊಗ್ಗದಿಂದ ಬರ್ತವೆ. ಅದರಿಂದ ಶಿವಮೊಗ್ಗದಲ್ಲಿ ಒಂದು ಉದ್ಯೋಗಾವಕಾಶ ಸೃಷ್ಟಿಯಾಗುತ್ತೆ. ಆ, ಒಂದು ಒಂದು ಆರ್ಥಿಕ ಬೆಳವಣಿಗೆಗೆ, ಸಾಂಸ್ಕೃತಿಕ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ. ಅದಕ್ಕೆ ಒಂದು ವೇದಿಕೆ, ಅದಕ್ಕೆ ಒಂದು ಫೌಂಡೇಶನ್ ಶಾಕಾಹಾರಿ ಸಿನಿಮಾ ಆಗ್ಲಿ ಅನ್ನೋದು ನನ್ನ ಹೆಬ್ಬಯಕೆ. ಒಂದು ರಂಗಾಯಣ ರಘು ಸರ್, ಇನ್ನೊಂದು ನನ್ನ ಪಕ್ಕದಲ್ಲಿ ತುಂಬಾ ನಾಚಿಕೆಯ ಸ್ವಭಾವದ ವ್ಯಕ್ತಿ ಆದ್ರೆ ಅದ್ಭುತ ನಟ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್. ರಂಗಾಯಣ ರಘು ಸರ್ ಬಗ್ಗೆ ನಾನೇನು ಹೇಳ್ಬೇಕಾಗೇ ಇಲ್ಲ, ನಿಮ್ಗೆಲ್ರಿಗೂ ಗೊತ್ತಿದೆ. ಈ ಸಿನಿಮಾದ ಬಗ್ಗೆ ತುಂಬಾ ದೊಡ್ಡ ಹೋಪನ್ನು ಇಟ್ಕೊಂಡಿದ್ದಾರೆ. ಅವ್ರು ಮಾತ್ರ ಅಲ್ಲ, ರಘು ಸರ್ ಮಾತ್ರ ಅಲ್ಲ, ಇಡೀ ಇಂಡಸ್ಟ್ರಿ ಎಷ್ಟು ಪ್ರೀತಿ ರಂಗಾಯಣ ರಘು ಸರ್ ಮೇಲೆ ಇಟ್ಕೊಂಡಿದೆ ಅಂದ್ರೆ, ಇಂಡಸ್ಟ್ರಿಯ ಪ್ರತಿಯೊಬ್ರು ದೊಡ್ಡ ದೊಡ್ಡ ಡೈರೆಕ್ಟರ್ಗಳು, ದೊಡ್ಡ ದೊಡ್ಡ ನಟರು ಈ ಸಿನಿಮಾದ ಬಗ್ಗೆ ಮೆಚ್ಚುಗೆ ಮತ್ತೆ ಈ ಸಿನಿಮಾ ಗೆಲ್ಬೇಕು ಅಂತ ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ. ಇನ್ನೊಬ್ರು ಗೋಪಿ ಸರ್, ತುಂಬಾ ಚೆನ್ನಾಗಿ ಅವರು ರಕ್ತದಲ್ಲೇ ನಟನೆ ಇದೆ ಅವರಿಗೆ. ಅವರ ತಂದೆ ಕೂಡ ತುಂಬಾ ದೊಡ್ಡ ನಟರು, ಆ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಬಂದಿರೋರು. ಅವರು ಅನೇಕ ಸಿನಿಮಾಗಳಲ್ಲಿ ತಮ್ಮ ಒಂದು ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಮೂಲಕ ಕನ್ನಡದ ಚಿತ್ರರಸಿಕರ ಮನ ಗೆದ್ದಿರುವ ನಟ. ಅವರು ನಮ್ಮ ಸಿನಿಮಾದಲ್ಲಿ ನಟಿಸಿದ್ದಾರೆ. ಬಹುಶಃ ನನ್ನ ಅಭಿಪ್ರಾಯದಲ್ಲಿ ಒಬ್ಬ ನೋಡುಗ ಆಗಿ, ನಿರ್ಮಾಪಕ ಆಗಿ ಅಲ್ಲ, ಒಬ್ಬ ನೋಡುಗ ಆಗಿ ನಾನು ಹೇಳೋದೇನು ಅಂದ್ರೆ, ಅವರ ಬೇರೆ ಎಲ್ಲ ಸಿನಿಮಾಗಳಿಗಿಂತ ಚೆನ್ನಾಗಿ ನಮ್ಮ ಸಿನಿಮಾದಲ್ಲಿ ನಟಿಸಿದ್ದಾರೆ ಅವರು. ಅದ್ನೇಶ್ ಬೆಂಗಳೂರಲ್ಲಿ ಗಳು ತುಂಬಾ ಇದೆ. ಸುರೇಶ್ ಶಾಸ್ತ್ರಿ ಅವರು ಇದ್ದಾರೆ, ಹರಿಣಿ ಶ್ರೀಕಾಂತ್ ಅವರಿದ್ದಾರೆ, ಮತ್ತೆ ಆಮೇಲೆ ಪ್ರತಿಮಾ ನಾಯಕ್ ಅವರಿದ್ದಾರೆ. ಇನ್ನೊಂದು ಮುಖ್ಯವಾದ ಹೆಸರು ನೋಡಿ, ಒಂದೊಂದ್ಸರಿ ಬಹಳ ಮುಖ್ಯವಾದವರ ಹೆಸರೇ ಬಿಟ್ಟೋಗಿರುತ್ತೆ. ಶ್ರೀಹರ್ಷ ಗೋಭಟ್, ನಮ್ಮ ಶಿವಮೊಗ್ಗದವರೇ. ಸಿನಿಮಾ ಮೇಕಿಂಗ್ ನಲ್ಲಿ ತುಂಬಾ ಸಪೋರ್ಟ್ ಮಾಡಿರೋ ಹುಡುಗ. ಪ್ರತಿ ಕೆಲಸವನ್ನು ಇವತ್ತು ಕೂಡ ನಮ್ ಸಿನಿಮಾ ಹೇಗೆ ಅಂದ್ರೆ, ನಮ್ದೆಲ್ಲ ಹೇಗೆ ಅಂದ್ರೆ ಪಾತ್ರ ಏಕೋಪಾಧ್ಯಾಯ ಶಾಲೆಯ ಮುಖ್ಯೋಪಾಧ್ಯಾಯರಿದ್ದ ಹಾಗೆ ಎಲ್ಲ ಕೆಲಸ ಎಲ್ಲರೂ ಮಾಡ್ಕೊಂಡಿದೀವಿ. ಆಕ್ಚುಲಿ ವಿನಯ್ ಮತ್ತೆ ಶ್ರೀಹರ್ಷ ಅವರೆಲ್ಲ ಆನ್ ಫೀಲ್ಡ್ ಪ್ರಮೋಷನ್ ಮಾಡ್ತಿದ್ದಾರೆ. ಮೆಂಟಲಿ ರೆಡಿ ಆಗ್ಬಿಟ್ಟು ಮಾತಾಡ್ಕೊಂಡು ತೀರಾ ಅಪರೂಪದ ಕಥೆ, ತುಂಬಾ ಸರಳವಾದ ಕಥೆ ಇನ್ ದ ಸೆನ್ಸ್, ಈ ಮನೆಯಲ್ಲಿ ಅಜ್ಜಿಯರು ಹೇಳುವ, ತಾಯಿಯವರು ಹೇಳುವ ಕಥೆಯ ಕ್ರಮ ಇದೆ, ಬಟ್ ಅದು ತುಂಬಾ ಶಾರ್ಪ್ ಆಗಿದೆ. ಹಂಗಾಗಿ ಇದು ಒಂದು ಅಪರೂಪದ ಕಥೆ. ಇನ್ನೊಂದು ಸೆನ್ಸ್ ಅಲ್ಲಿ ಯಾಕೆ ಅಂದ್ರೆ, ಇದನ್ನ ಶಿವಮೊಗ್ಗದ ಡೈರೆಕ್ಟ್ ಮಾಡಿದ್ದಾರೆ, ಶಿವಮೊಗ್ಗದವರೇ ಪ್ರೊಡ್ಯೂಸ್ ಮಾಡಿದ್ದಾರೆ, ಶಿವಮೊಗ್ಗ ಕಡೆಯವರೇ, ಸಾಗರದವರೇ ವಿಶ್ವಜಿತ್ ಇದನ್ನ ಶೂಟ್ ಮಾಡಿದ್ದಾರೆ. ಅಂದ್ರೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಒಂದು ಕನ್ನಡತನ ಯಾಕೆ ಬರುತ್ತೆ ಅಂದ್ರೆ ಒಂದು ಫಿಲ್ಮ್ಗೆ, ಅಲ್ಲಿಯ ಜನರು ಅದನ್ನ ಅರ್ಥ ಮಾಡ್ಕೊಂಡು ಕಥೆನ ದಾಟಿಸುವಾಗ ಒಂದು ಥರದ ಕಲ್ಚರು, ಒಂದು ಥರದ ಭಾಷೆ, ಒಂದು ಥರದ ಸಂಸ್ಕೃತಿಯ ಇದು ಅದರಲ್ಲಿ ಕಾಣಿಸುತ್ತೆ, ಅದ್ರಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಆ ಕಾರಣದಿಂದ ಇದು ತುಂಬಾ ವಿಶೇಷವಾದ ಸಿನಿಮಾ. ನಾನು ಒಂದು ಇನ್ಸ್ಪೆಕ್ಟರ್ ಪಾತ್ರ ಮಾಡಿದ್ದೀನಿ, ರಘು ಸರ್ ಜೊತೆ ನಾನು ಮೊದಲನೇ ಸರ್ತಿ ಅಭಿನಯ ಮಾಡಿದ್ದು. ಬಹಳ ಒಂದು ಬೇರೆ ತರದ ಎಕ್ಸ್ಪೀರಿಯನ್ಸು. ಕಥೆಯ ಬಗ್ಗೆ ಜಾಸ್ತಿ ಹೇಳಿದ್ರೆ ನಾನು ದುಡ್ಡು ಕೊಟ್ಟು ಕರ್ಕೊಂಡ್ ಬಂದಿದ್ರು ಸಂದೀಪ್. ಕಥೆ ಬಗ್ಗೆ ನೀವೇನೋ ಹೇಳಂಗಿಲ್ಲ, ಸ್ವಲ್ಪ ಇದು ಎಮೋಷನಲ್ ಕ್ರೈಮ್ ಥ್ರಿಲ್ಲರ್ ಅನ್ಬೋದು. ಈ ತರದ ಅಪರೂಪದ ಕಥೆಗೆ ಹಣ ಹಾಕೋದು ಬಹಳ ವೆರಿ ರೇರ್. ಅದಕ್ಕೆ ಒಂದು ಬೇರೆ ತರದ ಅಭಿರುಚಿ ಬೇಕಾಗುತ್ತೆ ಈ ತರದ ಸಬ್ಜೆಕ್ಟ್ ಅನ್ನು ನಂಬೋದಕ್ಕೆ. ನಾನು ಕನ್ನಡ ಆಸ್ ಆಡಿಯನ್ಸ್ ಆಗಿ, ಆಸ್ ಅನ್ ಆಕ್ಟರ್ ಆಗಿ ನಾನು ರಾಜೇಶ್ ಸರ್ಗೆ ತುಂಬಾ ಧನ್ಯವಾದಗಳು ಹೇಳ್ತೇನೆ, ಈ ತರದ ಕಥೆನ ಪ್ರೊಡ್ಯೂಸ್ ಮಾಡಿದ್ದಕ್ಕೆ. ಈ ತರದ ಅಪರೂಪದ ಕಥೆನ ದಾಟಿಸೋದಕ್ಕೆ, ಜನರಿಗೆ ದಾಟಿಸೋದಕ್ಕೆ ಮಾಧ್ಯಮದವರ ಅವಶ್ಯಕತೆ ತುಂಬಾ ಅಗತ್ಯ ಇದೆ. ದಯವಿಟ್ಟು ನಿಮ್ಮ ಹೆಲ್ಪ್ ಬೇಕು ನಮಗೆ. ಸಿನಿಮಾ ಶುಕ್ರವಾರ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಸಿನಿಮಾ ನೋಡಿ. ಅದ್ಭುತವಾದ ಪರ್ಫಾರ್ಮೆನ್ಸ್ ಇದೆ. ಮೋಸ್ಟ್ಲಿ ನಾನು ರಂಗಾಯಣ ರಘು ಸರ್ ಒನ್ ಆಫ್ ದ ಬೆಸ್ಟ್ ಇದು ಅಂತ ಅನ್ಸುತ್ತೆ. ನಿಧಿ ಅವರಿದ್ದಾರೆ, ಅವರು ನಿಮ್ಮೂರ್ ಕಡೆ ಇದ್ದಾರೆ. ರಂಗಾಯಣ ರಘು ಮತ್ತು ನನ್ನ ಬಿಟ್ಟರೆ ಎಲ್ಲರೂ ನಿಮ್ಮೂರ್ ಕಡೆ ಇದ್ದಾರೆ. ತುಂಬಾ ಜನ ಆಕ್ಟರ್ಸ್ ಇದ್ದಾರೆ, ವಿನಯ್ ಇದ್ದಾರೆ, ಶ್ರೀಹರ್ಷ ಇದ್ದಾರೆ, ಎಲ್ಲರೂ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ದಯವಿಟ್ಟು ಸಿನಿಮಾ ನೋಡಿ. ಮೇಡಮ್ ಇದ್ದಾರೆ, ಮೇಡಮ್ ಪ್ರೊಡ್ಯೂಸರ್ ಅಂತ ನನಗೆ ಗೊತ್ತೇ ಇರಲಿಲ್ಲ. ಆಕ್ಚುಲಿ ರಾಜೇಶ್ ಸರ್ ಪ್ರೊಡ್ಯೂಸರ್ ಅಂತಾನೆ ಗೊತ್ತಿರಲಿಲ್ಲ ನನಗೆ. 2 ದಿವಸ ಶೂಟಿಂಗ್ ಆದ್ಮೇಲೆ ಸಂದೀಪ್ ಹೇಳಿದ್ರು ಒಂದು ದಿವಸ, ಸರ್ ಇವರೇ ಪ್ರೊಡ್ಯೂಸರ್ ಅಂತ. ಅಷ್ಟು ಸೈಲೆಂಟ್ ಆಗಿ ಬಂದು ತಮ್ಮ ಪಾಡಿಗೆ ತಾವು ಕೆಲಸ ನೋಡ್ಕೊಂಡು ಹೋಗ್ಬೋದು. ಸೊ ತುಂಬಾ ಖುಷಿ ಆಗಿದೆ ನನಗೆ ಈ ತಂಡದ ಜೊತೆ ಕೆಲಸ ಮಾಡಿ.
ಕೆಲವೊಂದ್ ಸರ್ತಿ ನಿಮಗೆ ಇರ್ರೆಸ್ಪೆಕ್ಟಿವ್ ಆಫ್ ರಿಸಲ್ಟ್ ಅಂದ್ರೆ ಯಾವುದೇ ಸಿನಿಮಾದ ಫಲಿತಾಂಶದ ಬಿಟ್ಟು ಅದರ ಪ್ರಾಸೆಸ್ ಇಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ತರದ ಪ್ರಾಸೆಸ್ ಅನ್ನ ನಾವು ಒಂದು 35 ದಿವಸ ಇದನ್ನ ಎಂಜಾಯ್ ಮಾಡಿದೀವಿ. ನಾವೇನ್ ಎಂಜಾಯ್ ಮಾಡಿದೀವಿ ಅನ್ನೋದನ್ನ ನಿಮ್ಗೆ ತೋರಿಸೋದಕ್ಕೆ ನಾವು ತುಂಬಾ ಉತ್ಸುಕರಾಗಿದ್ದೀವಿ. ದಯವಿಟ್ಟು ಈ ಸಿನಿಮಾನ ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸೋದಕ್ಕೆ ನಿಮ್ಮ ಅಗತ್ಯ ನಮ್ಗೆ ತುಂಬಾ ಇದೆ. ಅಷ್ಟೇ, ತುಂಬಾ ಮಾತಾಡ್ತೀವಿ. ಅದೇ ನಮ್ಮ ಸಿನಿಮಾದ ಏನಂತಾರೆ ಜಿಯೋಗ್ರಫಿ ಅಂತ ಹೇಳ್ತಾರೆ, ಸಿನಿಮಾದ ಕಥೆ ಭಾಗ ಮತ್ತೆ ಕಥೆ ಇದರಲ್ಲಿ ಮಲೆನಾಡು ಬ್ಯಾಕ್ ಡ್ರಾಪ್ ಬೇಕಿತ್ತು ನಮಗೆ. ಹಾಗಾಗಿ ಮತ್ತೆ ಜನಸಾಮಾನ್ಯರಿಗೆ ಹೇಗೆ ತೊಂದರೆ ಆಗುತ್ತೆ ಅನ್ನೋದೇ ಒಂದು ಚಿತ್ರಣ. ಅದು ನಮ್ಮಲ್ಲಿ ತಣ್ಣಗಿರೋ ಕ್ರೌರ್ಯ ಇದೆ, ತಣ್ಣನೆ ಕ್ರೌರ್ಯ ಇದೆ. ಇದು ಬಿಸಿಯಾಗಿರೋ ಸನ್ನಿವೇಶ ಇದೆ.